Good morning, everyone. Now, in the last class, we learned how to find out slope of a straight line. And today in this class, we are going to learn how we can find the equations of straight lines. Equations ಅಂದ್ರೆ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ ಇಟ್ ಇಸ್ ಈಗ ನಮಗೆ ಪ್ರತಿಯೊಬ್ಬರಿಗೆ ಹೆಸರು ಇರುವ ಹಾಗೆ ನಮ್ಮನ್ನು ಐಡೆಂಟಿಫೈ ಮಾಡ್ಲಿಕ್ಕೆ ಹೆಸರು ಇರುವ ಹಾಗೆ ಪ್ರತಿಯೊಂದು ಲೈನಿಗೆ ಅದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಅದರದೇ ಆದಂತಹ ಒಂದು ಹೆಸರಿದೆ. ಆ ಹೆಸರಿಗೆ ನಾವು ಇಕ್ವೇಶನ್ ಆಫ್ ದ ಲೈನ್ ಅಂತ ಕರೆಯುವುದು. ಸೊ ಇಕ್ವೇಶನ್ ಆಫ್ ದ ಲೈನ್ ಸ್ಟ್ರೈಟ್ ಲೈನ್ಸ್ ಚಾಪ್ಟರ್ ಅಲ್ಲಿ ನಾವು ಆಲ್ರೆಡಿ ಸ್ಲೋಪ್ಸ್ ಫೈಂಡ್ ಔಟ್ ಮಾಡೋದ್ರ ಬಗ್ಗೆ ಕಲ್ತಿದ್ದೇವೆ. ಇವತ್ತು ನಾವು ಇಕ್ವೇಶನ್ ಆಫ್ ದ ಲೈನ್ ಹೇಗೆ ಫೈಂಡ್ ಔಟ್ ಮಾಡುವುದು ಅಂತ ಕಲಿತಾ ಇದ್ದೇವೆ. ಇಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್ಸ್. ಸೊ ಇಕ್ವೇಶನ್ ಆಫ್ ದ ಸ್ಟ್ರೈಟ್ ಲೈನ್ಸ್ ಫೈಂಡ್ ಮಾಡ್ಲಿಕ್ಕೆ ನೀವು 4 ಮೆಥಡ್ ಇದೆ. 4 ಮೆಥಡ್ ಅಲ್ಲಿ ನೀವು 4 ರೀತಿಯ ಫಾರ್ಮುಲಾಗಳನ್ನು ಯೂಸ್ ಮಾಡ್ತೀರಿ. ಆ ಫಾರ್ಮುಲಾಗಳನ್ನು ನೆನ್ಪಿಟ್ರೆ ನೀವು ಸರಿಯಾಗಿ ಇಕ್ವೇಶನ್ ಆಫ್ ದ ಲೈನ್ ಯಾವ ಡೇಟಾ ಕೊಟ್ಟಿದ್ದಾರೆ ಅದರ ಮೇಲೆ ಡಿಪೆಂಡ್ ಆಗಿ ಯಾವ ಫಾರ್ಮುಲಾ ಸೂಟೇಬಲ್ ಆಗ್ತದೆ ಅದನ್ನು ಚೂಸ್ ಮಾಡಿ ನೀವು ಇಕ್ವೇಶನ್ ಆಫ್ ದ ಲೈನ್ ಫೈಂಡ್ ಮಾಡಬಹುದು. ಸೊ ನಿಮ್ಗೆ ನೆನಪಿಡ್ಲಿಕ್ಕೆ ಇರುವಂತಹ ಫಸ್ಟ್ ಫಾರ್ಮುಲಾ ನಾವು ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮುಲಾ ಅಂತ ಕರೀತೇವೆ. ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಇದು y is equal to mx plus c ಅಂತ ನಾವು ಬರೀತೇವೆ. ಇಲ್ಲಿ m ಅಂದ್ರೆ ಸ್ಲೋಪ್, c ಅಂದ್ರೆ y ಇಂಟರ್ಸೆಪ್ಟ್. ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ದೇವೆ ಇಂಟರ್ಸೆಪ್ಟ್ ಅಂದ್ರೆ ಏನು ಅಂತ. ಇಂಟರ್ಸೆಪ್ಟ್ ಅಲ್ಲಿ ಎಕ್ಸ್ ಇಂಟರ್ಸೆಪ್ಟ್ ಮತ್ತೆ ವೈ ಇಂಟರ್ಸೆಪ್ಟ್ ಎರಡು ಬರುತ್ತದೆ. ಬಟ್ ಈ ಫಾರ್ಮ್ ಅಲ್ಲಿ ಸಿ ಅಂದ್ರೆ ಅದು ವೈ ಇಂಟರ್ಸೆಪ್ಟ್. ನೆಕ್ಸ್ಟ್ ಸೆಕೆಂಡ್ ಫಾರ್ಮುಲಾ ನೀವು ನೆನಪಿಟ್ಬೇಕಾಗಿರೋದು ಸ್ಲೋಪ್ ಪಾಯಿಂಟ್ ಫಾರ್ಮ್ ಅಥವಾ 1 ಪಾಯಿಂಟ್ ಫಾರ್ಮ್ ಅಂತ ಕೂಡ ಕರೀತೇವೆ. ಸ್ಲೋಪ್ ಪಾಯಿಂಟ್ ಫಾರ್ಮ್ ಆರ್ 1 ಪಾಯಿಂಟ್ ಫಾರ್ಮ್. That is given by y minus y1 equal to m into x1 x minus x1. It is x minus x1. Okay. So ಇಲ್ಲಿ m ಅಂದ್ರೆ slope, x1 y1 ಅಂದ್ರೆ it's a point lying on the line. m ಅಂದ್ರೆ slope. ನೆನಪಿಡ್ಬೇಕು, m always stands for slope. Next, third formula ಇಲ್ಲಿ ನೆನಪಿಡ್ಬೇಕಾಗಿರೋದು 2 point form. 2 point form is y minus y1 equal to y2 minus y1 divided by x2 minus x1 into x minus x1. ಇಲ್ಲಿ x1 y1 and x2 y2 ಇವೆರಡು points lying on the line. Okay, fourth form ಅದ ಫಾರ್ಮುಲಾ ನೀವು ನೆನಪಿಡ್ಬೇಕಾಗಿರೋದು ಇಂಟರ್ಸೆಪ್ಟ್ ಫಾರ್ಮ್. ಇಂಟರ್ಸೆಪ್ಟ್ ಫಾರ್ಮ್ ಲೈನ್ ಇದ್ದು ಎರಡು ಇಂಟರ್ಸೆಪ್ಟ್ ಗಳನ್ನು ಕೊಟ್ಟಾಗ ಎಕ್ಸ್ ಇಂಟರ್ಸೆಪ್ಟ್ ಮತ್ತೆ ವೈ ಇಂಟರ್ಸೆಪ್ಟ್ ಎರಡನ್ನು ಕೊಟ್ಟಾಗ ನಾವು ಲೈನ್ ಇದ್ ಇಕ್ವೇಶನ್ ಫೈಂಡ್ ಮಾಡ್ಲಿಕ್ಕೆ ಇರುವಂತಹ ಫಾರ್ಮುಲಾ ಇಂಟರ್ಸೆಪ್ಟ್ ಫಾರ್ಮ್. ದಟ್ ಇಸ್ ಗಿವನ್ ಬೈ x by a plus y by b equal to 1. ಇಲ್ಲಿ a ಅಂದ್ರೆ x intercept, b ಅಂದ್ರೆ y intercept. b ಅಂದ್ರೆ y intercept of the line. Very easy to remember. Only 4 formulas. Okay, now just write down these formulas in your book and let us start working our problems on these formulas. Let us write down this problem and try to work out this. ಈಗ ಇಲ್ಲಿ ಫೈಂಡ್ ಇಕ್ವೇಶನ್ ಆಫ್ ದ ಲೈನ್ ಫೈಂಡ್ ಮಾಡಿ ಅಂತ ಹೇಳಿದ್ದಾರೆ. ಫಸ್ಟ್ ನೀವು ಏನ್ ಡೇಟಾ ಕೊಟ್ಟಿದ್ದಾರೆ ನೋಡಿ. ಆಂಗಲ್ ಆಫ್ ಇನ್ಕ್ಲಿನೇಷನ್ ಎಕ್ಸ್ ಆಕ್ಸಿಸ್ ನೊಟ್ಟಿಗೆ ಲೈನ್ ಎಷ್ಟು ಡಿಗ್ರಿ ಆಂಗಲ್ ಫಾರ್ಮ್ ಮಾಡ್ತಾ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಥೀಟಾ ಕೊಟ್ಟಿದ್ದಾರೆ ನಮ್ಗೆ. ಆಂಗಲ್ ಈಸ್ ಗಿವನ್, ಥೀಟಾ ಈಸ್ ಗಿವನ್ 45 ಡಿಗ್ರಿ. ಥೀಟಾ ಯೂಸ್ ಮಾಡಿ ನಾವು ಎಂ ಫೈಂಡ್ ಔಟ್ ಮಾಡಬಹುದು. ಲೆಟ್ ಅಸ್ ಫೈಂಡ್ ಔಟ್ ಇಟ್ ಲೇಟರ್. ಮತ್ತೆ ಏನ್ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ? ಪಾಯಿಂಟ್ ಕೊಟ್ಟಿದ್ದಾರೆ. x1 y1 ಒಂದು ಪಾಯಿಂಟ್ ಕೊಟ್ಟಿದ್ದಾರೆ. ಐ ವಿಲ್ ರೈಟ್ ಇಟ್ ಆಸ್ 3,3. ಓಕೆ, ಸೊ ಈಗ ಇಲ್ಲಿ ಎಂ ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬಹುದು ಯಾಕಂದ್ರೆ ನನಗೆ ಥೀಟಾ ಗೊತ್ತಿದೆ.
ಸೊ m ಗೊತ್ತಿರುವಾಗ ಮತ್ತೆ ಒಂದು ಪಾಯಿಂಟ್ ಗೊತ್ತಿರುವಾಗ ನಾವು ಎಷ್ಟನೇ ಫಾರ್ಮುಲಾ ಯೂಸ್ ಮಾಡಬೇಕು? ಸೆಕೆಂಡ್ ಫಾರ್ಮುಲಾ ಯೂಸ್ ಮಾಡಿ, 1 ಪಾಯಿಂಟ್ ಫಾರ್ಮ್ ಯೂಸ್ ಮಾಡಿ ಇಕ್ವೇಶನ್ ಆಫ್ ದ ಲೈನ್ ಫೈಂಡ್ ಮಾಡಬಹುದು. ಸೊ ಲೆಟ್ us write. ಓಕೆ, ಈಗ ಇದನ್ನೆಲ್ಲ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಬಿಫೋರ್ ದಟ್ ಐ ಶುಡ್ ಕ್ಯಾಲ್ಕುಲೇಟ್ m ಎಷ್ಟಾಗ್ತದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡುವ. ಥೀಟಾ ಯೂಸ್ ಮಾಡಿ m ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಇರೋ ಫಾರ್ಮುಲಾ m is equal to tan theta. Theta ಅಂದ್ರೆ 45, tan 45 ಅಂದ್ರೆ 1. So slope is 1. Let us substitute it here. y minus y1 ಅಂದ್ರೆ ನೋಡಿ ಇದು 3, m is 1, x minus x1 andre x1 is this 3 again. So let us calculate y minus 3, 1 into anything is the same. Now we should rearrange it. We should rearrange this. When you rearrange this, it is ಇಲ್ಲಿರುವ ಎಲ್ಲ ಟರ್ಮ್ಸ್ ಅನ್ನ ಈಚೆ ಶಿಫ್ಟ್ ಮಾಡ್ತೇನೆ. y ಈಚೆ ತನ್ನಿ, 3 ಈಚೆ ತನ್ನಿ, +3 ಆಗ್ತದೆ. ಇಲ್ಲಿರುವ x ಮತ್ತೆ -3 ಆಗಿರ್ತದೆ. So it will be x minus y. This gets cancelled, equal to 0. This final equation what you get is the equation of the line which satisfies this condition. This is our second problem. Here, in this question, you're given the slope. Slope is how much? Slope is given to be 5. And also you're given what? The y-intercept. You're given the y-intercept. It is -2. Slope is 5. So slope ಮತ್ತೆ y-intercept ಕೊಟ್ಟಾಗ ನಮಗೆ ಯೂಸ್ ಮಾಡ್ಲಿಕ್ಕೆ ಇರುತ್ತೆ ಯಾವ ಫಾರ್ಮುಲಾ to find the equation? Intercept form. Slope intercept form. y is equal to mx plus c. ಈ ಫಾರ್ಮುಲಾವನ್ನು ಯೂಸ್ ಮಾಡಬೇಕು. Equation of the line is, ನಮಗೆ ಕೊಟ್ಟದ್ದು ಸ್ಲೋಪ್ 5, y-intercept -2. Substitute ಮಾಡಿ, y equal to m is 5, slope intercept c is -2. Let us rearrange. 5x is here, shifting y, -2 is here itself. So what is the equation? 5x minus y minus 2 equal to 0. Equation of the line ಯಾವಾಗಲೂ ಹೀಗೆ ಬರೀಬೇಕು, equal to 0 ಫಾರ್ಮ್ ಅಲ್ಲಿ. ಸೊ ಅದಕ್ಕೋಸ್ಕರ ನೀವು ಒಂದ ಇಲ್ಲಿರುವ ಟರ್ಮ್ಸ್ ಅನ್ನು ಈಚೆ ಶಿಫ್ಟ್ ಮಾಡಬೇಕು ಅಥವಾ ಇಲ್ಲಿರುವ ಟರ್ಮ್ಸ್ ಅನ್ನು ಈಚೆ ಶಿಫ್ಟ್ ಮಾಡಬೇಕು. So this is the equation of the line. Okay, so this is our next problem. Now in this question, read the question properly and identify what is given in the question. ಏನ್ ಡೇಟಾ ಕೊಟ್ಟಿದ್ದಾರೆ, ಏನ್ ಫೈಂಡ್ ಮಾಡ್ಲಿಕ್ಕೆ. ಫೈಂಡ್ ಮಾಡ್ಲಿಕ್ಕೆ ಆಬ್ವಿಯಸ್ಲಿ ಇಕ್ವೇಶನ್ ಆಫ್ ದ ಲೈನ್ ಫೈಂಡ್ ಮಾಡ್ಲಿಕ್ಕೆ, ಬಟ್ ಡೇಟಾ ಏನ್ ಕೊಟ್ಟಿದ್ದಾರೆ? 2 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಸೊ 2 ಪಾಯಿಂಟ್ಸ್ ಅನ್ನು ನಾವು, one you take it as x1 y1 and another you take it as x2 y2. ಒಂದು ಪಾಯಿಂಟ್ x1 y1, ಇನ್ನೊಂದು x2 y2. ನೀವು ಯಾವ್ದನ್ನು ಬೇಕಿದ್ರು x1 y1 x2 y2 ಅಂತ ತಗೊಳ್ಬಹುದು. ನಾನು ಫಸ್ಟ್ ಕೊಟ್ಟದನ್ನು x1 y1 ಅಂತ ತಗೊಳ್ತೇನೆ, ಸೆಕೆಂಡ್ ಕೊಟ್ಟದನ್ನು 4, x2 y2 ಅಂತ ತಗೊಳ್ತೇನೆ. ಸೊ ದೀಸ್ ಆರ್ ದ 2 ಪಾಯಿಂಟ್ಸ್. ಆಬ್ವಿಯಸ್ಲಿ ಇಟ್ಸ್ ವೆರಿ ಕ್ಲಿಯರ್. 2 ಪಾಯಿಂಟ್ಸ್ ಕೊಟ್ಟಾಗ ನಾವು 2 ಪಾಯಿಂಟ್ ಫಾರ್ಮುಲಾವನ್ನು ಯೂಸ್ ಮಾಡಬೇಕು ಟು ಫೈಂಡ್ ದ ಇಕ್ವೇಶನ್ ಆಫ್ ದ ಲೈನ್. ಸೊ 2 ಪಾಯಿಂಟ್ ಫಾರ್ಮುಲಾ ಬರೀರಿ. y minus y1 equal to y2 minus y1 divided by x2 minus x1 into x minus x1. This is the formula to find out equation of the line when 2 points are given. Equation of the line. ಇಲ್ಲಿ x1 ಯಾವುದು, y1 ಯಾವುದು, x2 ಯಾವುದು, y2 ಯಾವುದು ಅಂತ ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡಿ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು. y minus y1 ಅಂದ್ರೆ -1 equal to, next y2 ಅಂದ್ರೆ -7,
minus puna y1 andre minus 1 divided by x2 is 4 minus x1 andre minus 2. Then x minus x1 andre minus 2. So this is a substitution. Now you should simplify it further. This becomes y plus 1. Illi minus 7 plus 1 ಆಗ್ತದೆ. Minus 7 plus 1 andre minus 6. This is 4 plus 2 andre 6. Next term x plus 2 ಆಗ್ತದೆ. Here you can cancel 6 and 6. So what do you get? Y plus 1 equal to minus 1. Minus is there already. 6y6 andre 1. X plus 2. This minus 1 you should multiply inside the bracket. So it becomes minus x and minus 2. Now you shift the terms. Illiro terms anna nanu each shift ಮಾಡ್ತೇನೆ. X plus y plus 1 ide illi already. Minus 2. If you shift it this side, it becomes plus 2. So our equation will be x plus y plus 3 equal to 0. This is the equation of the line. This is our next problem. Let us try to solve this. Okay. Now what is given? You are given the angle. Angle 135 degree. Angle use ಮಾಡಿ ನಾನು slope find out ಮಾಡಬಹುದು. ಮತ್ತೆ ನನಗೊಂದು ಪಾಯಿಂಟ್ ಕೊಟ್ಟಿದ್ದಾರೆ. ಪಾಯಿಂಟ್ ಅನ್ನು ನಾನು x1 y1 ಅಂತ ತಕೊಳ್ಳೋದು. So 2, -5. ಈಗ ಸ್ಲೋಪ್ ಗೊತ್ತಿರುವಾಗ ಪಾಯಿಂಟ್ ಗೊತ್ತಿರುವಾಗ ಇಕ್ವೇಶನ್ ಹೇಗೆ ಫೈಂಡ್ ಮಾಡೋದು? Equation of the line is slope point form. Y minus y1 equal to m into x minus x1. Okay, ಈಗ ನಾವು ಫಸ್ಟ್ ಸ್ಲೋಪ್ ಫೈಂಡ್ ಔಟ್ ಮಾಡುವ using angle. M is equal to tan theta formula. Tan theta ಅಂದ್ರೆ 135. Tan 135 ದೊಡ್ಡ ಆಂಗಲ್ ಇರುವಾಗ ನಾನು ಏನು ಮಾಡಬೇಕು ಹೇಳಿದ್ದು ಲಾಸ್ಟ್ ಕ್ಲಾಸ್ ಅಲ್ಲಿ? You should write it as 180 minus some standard angle. So 180 ಇರುವ ಕಾರಣ tan function ಆಗಿಯೇ ಇರುತ್ತದೆ with this angle. ಮತ್ತೆ ಇದು 135 ಸೆಕೆಂಡ್ ಕ್ವಾಡ್ರೆಂಟ್ ಗೆ ಬರುವ ಆಂಗಲ್ ಆದ ಕಾರಣ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ tan ನೆಗೆಟಿವ್. So you should put a minus sign. So it's -1. -1 is the slope. We have the slope -1. We have the point x1 y1 that's equal to 2, -5. So when we know the slope and the point, we can use equation of one point form to find the equation of the line. And one point form is this. ಇದು one point form. ಇದರಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡುವ. y1 ಅಂದ್ರೆ ಪಾಯಿಂಟ್ ಇದು y ಕೋಆರ್ಡಿನೇಟ್. ನಮಗೆ ಕೊಟ್ಟ ಪಾಯಿಂಟ್ ಇದು y ಕೋಆರ್ಡಿನೇಟ್. y minus y1. m ಅಂದ್ರೆ ಸ್ಲೋಪ್. x minus x1 ಅಂದ್ರೆ ನಮಗೆ ಕೊಟ್ಟ ಪಾಯಿಂಟ್ ಇದು x ಕೋಆರ್ಡಿನೇಟ್ 2. Simplify. Multiply minus inside. Minus x plus 2 ಆಗ್ತದೆ. ಈಗ ನಾನು ನೋಡಿ ಇಲ್ಲಿರುವ ಟರ್ಮ್ಸ್ ಅನ್ನೆಲ್ಲ ಈಚೆ ಶಿಫ್ಟ್ ಮಾಡ್ತೇನೆ. y plus 5 ಇಲ್ಲೇ ಇದೆ. x when you shift it becomes plus x. 2 when you shift it becomes -2. So equation will be x plus y. 5 minus 2 is 3 plus 3. That's equal to 0. This is the equation of the line. This is our next problem. Find the equation of a straight line with slope this and y-intercept this. So we are given the slope. ನಮಗೆ ಸ್ಲೋಪ್ ಕೊಟ್ಟಿದ್ದಾರೆ x -1/2. ಮತ್ತೆ y-intercept ಒಂದೇ ಕೊಟ್ಟಾಗ ಸಿಂಬಲ್ c 5.
ಸೊ m ಮತ್ತೆ c ಕೊಟ್ಟಾಗ equation of the line find ಮಾಡೋದು ಹೇಗೆ? equation of the line using first formula, slope intercept formula, y is equal to mx plus c. So y equal to m is minus half into x plus c is 5. ಈಗ ಇಲ್ಲಿ ಫ್ರಾಕ್ಷನ್ ಇರುವ ಕಾರಣ ಹೇಗೆ ಸಿಂಪ್ಲಿಫೈ ಮಾಡಬೇಕು? Whenever you have fraction, you should take the LCM, common denominator ತಗೊಳ್ಬೇಕು. ಈ ಎರಡು ಟರ್ಮಿಗೆ ಕಾಮನ್ ಡಿನಾಮಿನೇಟರ್, ಇಲ್ಲಿ 2 ಡಿನಾಮಿನೇಟರ್, ಇಲ್ಲಿ 1 ಡಿನಾಮಿನೇಟರ್. 2 ಮತ್ತೆ 1 ಇದ್ದು LCM 2 ಮತ್ತೆ 1 ಇರುವಾಗ LCM 2 ಆಗ್ತದೆ ಕಾಮನ್ ಡಿನಾಮಿನೇಟರ್. ಈಗ ನ್ಯೂಮರೇಟರ್ ಫೈಂಡ್ ಮಾಡ್ಲಿಕ್ಕೆ ನೀವು ಒಂದು ಈಸಿ ಟ್ರಿಕ್ ನಾನು ಹೇಳ್ತೇನೆ ನೋಡಿ. ಇದನ್ನು ಈ ನ್ಯೂಮರೇಟರ್ ಮತ್ತೆ ಈ ಡಿನಾಮಿನೇಟರ್ ಇಲ್ಲ ಹೇಳಿದ್ರೆ 1 ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಇಲ್ಲಿರುವ ನ್ಯೂಮರೇಟರ್ ಮತ್ತೆ ಇಲ್ಲಿರುವ ಡಿನಾಮಿನೇಟರ್ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. -1x into 1 minus x. ಮತ್ತೆ ಇಲ್ಲಿರುವ ನ್ಯೂಮರೇಟರ್ ಮತ್ತೆ ಇಲ್ಲಿರುವ ಡಿನಾಮಿನೇಟರ್ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 10. ಸೊ -x ಮತ್ತೆ 1 ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರಿಬೇಕು. 2 ಮತ್ತೆ 5 ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರಿಬೇಕು ವಿತ್ ಸೈನ್. ಇಲ್ಲಿ ಏನ್ ಸೈನ್ ಇದೆ ಅದೇ ಸೈನ್ ಇಲ್ಲಿ ಬರ್ತದೆ. ಓಕೆ, ದಿಸ್ ಇಸ್ ವಾಟ್ ಯು ಹ್ಯಾವ್. ಇದೀಗ ಸಿಂಪ್ಲಿಫೈ ಮಾಡಿದ್ದು ನೀವು LCM ಯೂಸ್ ಮಾಡಿ. ನೆಕ್ಸ್ಟ್ ನೀವು ಈ 2 ಅನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. 2y equal to -x plus 10. ಈಗ ಟರ್ಮ್ಸ್ ಅನ್ನು ರೀಅರೇಂಜ್ ಮಾಡಬೇಕು. ನಾನು ಇಲ್ಲಿ ಇರೋ ಟರ್ಮ್ಸ್ ಅನ್ನೆಲ್ಲ ಶಿಫ್ಟ್ ಮಾಡ್ತೇನೆ. ಸೊ 2y x ಈಚೆ ಬಂದಿದೆ ಪ್ಲಸ್ x 10 minus 10. So my equation will be x plus 2y minus 10 equal to 0. This is the equation of the required line. This is our next problem to solve. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ ಕ್ವೆಶ್ಚನ್ ಅಲ್ಲಿ, ಎರಡು ಇಂಟರ್ಸೆಪ್ಟ್ ಕೊಟ್ಟಿದ್ದಾರೆ, x ಇಂಟರ್ಸೆಪ್ಟ್ ಮತ್ತೆ y ಇಂಟರ್ಸೆಪ್ಟ್. ಎರಡು ಇಂಟರ್ಸೆಪ್ಟ್ ಕೊಟ್ಟಾಗ ಇಟ್ಸ್ ವೆರಿ ಕ್ಲಿಯರ್, ವಿಲ್ ಹ್ಯಾವ್ ಟು ಯೂಸ್ ದ ಲಾಸ್ಟ್ ಫಾರ್ಮುಲಾ ಟು ಫೈಂಡ್ ದ ಇಕ್ವೇಶನ್. ಇಂಟರ್ಸೆಪ್ಟ್ ಫಾರ್ಮ್ ಯೂಸ್ ಮಾಡ್ಲಿಕ್ಕೆ. ಸೊ ಎರಡು ಇಂಟರ್ಸೆಪ್ಟ್ ಕೊಟ್ಟಾಗ ಒಂದು ಇಂಟರ್ಸೆಪ್ಟ್ x ಇಂಟರ್ಸೆಪ್ಟ್ y a ಅಂತ ತಗೊಳ್ಳಿಕ್ಕೆ, x ಇಂಟರ್ಸೆಪ್ಟ್ ಅನ್ನು a ಅಂತ ತಗೊಳ್ಳಿಕ್ಕೆ 3, y ಇಂಟರ್ಸೆಪ್ಟ್ ಅನ್ನು b ಅಂತ ತಗೊಳ್ಳಿಕ್ಕೆ 4. y ಇಂಟರ್ಸೆಪ್ಟ್ 4 ಅಂತ ಕೊಟ್ಟಿದ್ದಾರೆ. ಸೊ a ಮತ್ತೆ b ಕೊಟ್ಟಾಗ ಇಕ್ವೇಶನ್ ಆಫ್ ದ ಲೈನ್ ಹೇಗೆ ಫೈಂಡ್ ಔಟ್ ಮಾಡೋದು? ಇಕ್ವೇಶನ್ ಆಫ್ ದ ಲೈನ್ ಇಂಟರ್ಸೆಪ್ಟ್ ಫಾರ್ಮ್ ಯಾವುದು? x by a plus y by b equal to 1. ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ ಕೊಟ್ಟ ಡೇಟಾವನ್ನು. a is 3, b is 4, that's equal to 1. ಇಲ್ಲಿಗ ಫ್ರಾಕ್ಷನ್ ಕೊಟ್ಟಿರೋ ಕಾರಣ ಫ್ರಾಕ್ಷನ್ ಅನ್ನು ನಾನು LCM ತಗೊಂಡು ಸಿಂಪ್ಲಿಫೈ ಮಾಡಬೇಕು. ಇಲ್ಲಿ ಡಿನಾಮಿನೇಟರ್ 3, ಇಲ್ಲಿ ಡಿನಾಮಿನೇಟರ್ 4. ಸೊ LCM ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ LCM ಸಿಗ್ತದೆ 12. ನ್ಯೂಮರೇಟರ್ ಫೈಂಡ್ ಮಾಡ್ಲಿಕ್ಕೆ ನಾನು ಆಗ ಹೇಳಿದಾಗ ಹೀಗೆ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. 4x ಪ್ಲಸ್ ಈಚೆ ಸೈಡ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ 3y, that's equal to 1. Then shift this 12, cross multiply 12, 4x plus 3y equal to 12. Rearrange ಮಾಡಿದ್ರೆ 4x plus 3y, 12 1 ಈಚೆ ಶಿಫ್ಟ್ ಮಾಡಿದ್ರೆ -12 equal to 0. This is the equation of the line. So this is how you find the equation. ನಿಮ್ಗೆ ಎರಡು ಇಂಟರ್ಸೆಪ್ಟ್ ಕೊಟ್ಟಿದ್ದಾರೆ, ಒಂದು x ಇಂಟರ್ಸೆಪ್ಟ್ a, ಇನ್ನೊಂದು y ಇಂಟರ್ಸೆಪ್ಟ್ b. ಇಂಟರ್ಸೆಪ್ಟ್ ಕೊಟ್ಟಾಗ ಈ ಫಾರ್ಮುಲಾ ಯೂಸ್ ಮಾಡಿ ನಾವು ಇಕ್ವೇಶನ್ ಫೈಂಡ್ ಮಾಡುದು. ಇಕ್ವೇಶನ್ ಬರ್ಕೊಂಡು a ಮತ್ತೆ b ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಇಕ್ವೇಶನ್ ಆಫ್ ದ ಲೈನ್ ಸಿಗ್ತದೆ. Let us move on to the next concepts in this. So we know these things. When two lines are parallel to each other, when two lines are parallel, the parallel symbol to each other, their slopes are same. M1 is equal to M2. Slope of the first line is equal to slope of the second line. But ಇನ್ನೊಂದು ಪಾಯಿಂಟ್ ನಾವು ನೆನಪಿಡಬೇಕಾಗಿರೋದು, when two lines are perpendicular to each other,
to each other. ಆಗ ಏನು, ಎರಡು ಲೈನ್ ಇದು ಪ್ರಾಡಕ್ಟ್ -1 ಇರ್ತದೆ, ಅಥವಾ ಸೆಕೆಂಡ್ ಲೈನ್ ಇದು ಸ್ಲೋಪ್ is equal to m2 is equal to -1/m ಆಗಿರ್ತದೆ. ಇದು ನೀವು ನೆನಪಿಡ್ಬೇಕು. ಓಕೆ, ಈಗ ಈ ಕಾನ್ಸೆಪ್ಟ್ ಅನ್ನು ಯೂಸ್ ಮಾಡಿ ಲೆಟ್ us work out some problems. Find the slope of a straight line which is parallel to this line. ಈ ಲೈನಿಗೆ ಏನ್ ಇಕ್ವೇಶನ್ ಕೊಟ್ಟಿದ್ದಾರೆ ನೋಡಿ, ಆ ಲೈನಿಗೆ ಪ್ಯಾರಲಲ್ ಆಗಿರುವ ಇನ್ನೊಂದು ಲೈನ್ ಇದ್ದು ಸ್ಲೋಪ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಈ ಲೈನಿಗೆ ಪ್ಯಾರಲಲ್ ಆಗಿರುವ ಇನ್ನೊಂದು ಲೈನ್ ಇದ್ದು ಸ್ಲೋಪ್ ಈ ಲೈನಿನಷ್ಟೇ ಇರ್ತದೆ ಅಲ್ವಾ, ಯಾಕಂದ್ರೆ ಲೈನ್ಸ್ ಪ್ಯಾರಲಲ್ ಇದ್ರೆ ಸ್ಲೋಪ್ ಸೇಮ್ ಅಂತ ನಾವು ಕಲ್ತಿದ್ದೇವೆ. ಸೊ ಇದರ ಸ್ಲೋಪ್ ನಾವು ಫೈಂಡ್ ಔಟ್ ಮಾಡಿದ್ರೆ ಇದಕ್ಕೆ ಪ್ಯಾರಲಲ್ ಆಗಿರುವ ಇನ್ನೊಂದು ಲೈನ್ ಇದ್ದು ಸ್ಲೋಪ್ ಕೂಡ ನಮ್ಗೆ ಸಿಗ್ತದೆ. ಇದರ ಇಕ್ವೇಶನ್ ಕೊಟ್ಟಿರುವ ಕಾರಣ ಇದರ ಸ್ಲೋಪ್ ನಾವು ಫೈಂಡ್ ಔಟ್ ಮಾಡಬಹುದು, ಯಾಕೆಂದ್ರೆ ಇಕ್ವೇಶನ್ ಕೊಟ್ಟಿರುವಾಗ ಸ್ಲೋಪ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ನಾವು ಕಲ್ತಿದ್ದೇವೆ. ಸೊ ಲೆಟ್ us do it. Slope of the line 2x minus 3y plus 1 equal to 0 is. ಈ ಲೈನ್ ಸ್ಲೋಪ್ ಅನ್ನು ಯಾವ ಫಾರ್ಮುಲಾ ಯೂಸ್ ಮಾಡಿ ಫೈಂಡ್ ಮಾಡಬೇಕು, -a/b ಫಾರ್ಮುಲಾ ಯೂಸ್ ಮಾಡಿ ಸ್ಲೋಪ್ ಫೈಂಡ್ ಔಟ್ ಮಾಡಬೇಕು. ಇಕ್ವೇಶನ್ ಕೊಟ್ಟಾಗ ನಾವು ಈ ಫಾರ್ಮುಲಾ ಯೂಸ್ ಮಾಡೋದು ಸ್ಲೋಪ್ ಫೈಂಡ್ ಔಟ್ ಮಾಡ್ಲಿಕ್ಕೆ. ಸೊ ಮೈನಸ್ a ಅಂದ್ರೆ ಎಷ್ಟು 2, b ಅಂದ್ರೆ ಎಷ್ಟು -3. ಸೊ ಕ್ಯಾಲ್ಕುಲೇಟ್ 2/3 is the slope of this line. ಹಾಗಾದ್ರೆ slope of the line which is parallel to the above line is also 2/3. ಈ ಲೈನ್ ನಮ್ಗೆ ಯಾವ ಲೈನ್ ಸ್ಲೋಪ್ ಕೇಳಿದಾರ, ಲೈನ್ ಈ ಲೈನ್ಗೆ ಪ್ಯಾರಲಲ್ ಆಗಿರೋ ಕಾರಣ ಇದಕ್ಕೆ ಎಷ್ಟು ಸ್ಲೋಪ್ ಇದೆ ಅಷ್ಟೇ ಸ್ಲೋಪ್ ಆ ಲೈನ್ಗೆ ಕೂಡ ಬರ್ತದೆ. ಸೊ ಇದರ ಸ್ಲೋಪ್ ಅನ್ನೇ ನಾವು ಬರೀಬೇಕು. ಐ ಹೋಪ್ ದಿಸ್ ಇಸ್ ಕ್ಲಿಯರ್. So this is how you find out the slopes when two lines are parallel to each other. So this is our next problem. ಈಗ ಲಾಸ್ಟ್ ಪ್ರಾಬ್ಲಮ್ ಗೆ ಈ ಪ್ರಾಬ್ಲಮ್ ಗೆ ಕಂಪೇರ್ ಮಾಡಿಕೊಂಡು ನೋಡಿ. ಇಲ್ಲಿ ನೋಡಿ ಏನ್ ಹೇಳಿದ್ದಾರೆ, ಫೈಂಡ್ ದ ಸ್ಲೋಪ್ ಆಫ್ ಅ ಲೈನ್ ವಿಚ್ ಈಸ್ perpendicular to another line 4x minus y minus 2 equal to 0. 4x minus y minus 2 equal to 0 ಈ ಲೈನಿಗೆ ಪರ್ಪೆಂಡಿಕ್ಯುಲರ್ ಆಗಿರುವ ಇನ್ನೊಂದು ಲೈನ್ ಇದು ಸ್ಲೋಪ್ ಎಷ್ಟಾಗ್ತದೆ ಅಂತ ಕೇಳಿದ್ದಾರೆ. ಸೊ ನಾವು ಫಸ್ಟ್ ಕೊಟ್ಟ ಲೈನ್ ಇದು ಸ್ಲೋಪ್ ಫೈಂಡ್ ಔಟ್ ಮಾಡುವ. Slope of the line 4x minus y minus 2 equal to 0 is. Equation ಕೊಟ್ಟಾಗ ಸ್ಲೋಪ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಫಾರ್ಮುಲಾ ಇದು -a/b. ಇಲ್ಲಿ a ಯಾವುದು b ಯಾವುದು ಸಬ್ಸ್ಟಿಟ್ಯೂಟ್ ಮಾಡಿ. a is 4, b is -1, so slope 4 ಆಗ್ತದೆ. ಇದು ಒಂದು ಲೈನ್ ಇದ್ದು ಸ್ಲೋಪ್, ಫಸ್ಟ್ ಲೈನ್ ಇದ್ದು ಸ್ಲೋಪ್. ಈಗ ಈ ಲೈನಿಗೆ ಪರ್ಪೆಂಡಿಕ್ಯುಲರ್ ಆಗಿರುವ ಇನ್ನೊಂದು ಲೈನ್ ಇದ್ದು ಅಂತ ಸೆಕೆಂಡ್ ಲೈನ್ ಇದ್ದು ಸ್ಲೋಪ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಲೈನ್ ಎರಡು ಲೈನ್ಗಳು ಪರ್ಪೆಂಡಿಕ್ಯುಲರ್ ಇರುವಾಗ ಎರಡನೇ ಲೈನ್ ಇದು ಸ್ಲೋಪ್ m2 is equal to -1 divided by slope of the first line. ಈ ಫಾರ್ಮುಲಾ ಯೂಸ್ ಮಾಡಿ ನಾವು ಎರಡನೇ ಲೈನ್ ಇದ್ದು ಸ್ಲೋಪ್ ಅನ್ನು ಫೈಂಡ್ ಔಟ್ ಮಾಡಬಹುದು, ಯಾವಾಗ lines perpendicular ಇರುವಾಗ. So let us write, therefore slope of the line which is perpendicular to above line is above line. ಈ ಲೈನಿಗೆ ಪರ್ಪೆಂಡಿಕ್ಯುಲರ್ ಆಗಿರೋ ಇನ್ನೊಂದು ಲೈನ್ ಸ್ಲೋಪ್ ಎಷ್ಟಾಗ್ತದೆ ಅಂತ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ನಾವು ಅದಕ್ಕೆ ನೊಟೇಷನ್ m2 ಅಂತ ಬರೆಯುವ. ಸೆಕೆಂಡ್ ಲೈನ್ ಇದು ಸ್ಲೋಪ್ m2 is equal to -1/m1. m1 ಅಂದ್ರೆ ಫಸ್ಟ್ ಲೈನ್ ಇದು ಸ್ಲೋಪ್, -1/m1. ಫಸ್ಟ್ ಲೈನ್ ಇದು ಸ್ಲೋಪ್ ನಮಗೆ 4 ಸಿಕ್ಕಿದೆ. ಸೊ
minus 1/4 second line idu slope ಆಗ್ತದೆ. So this is how you calculate the slope of the lines when it's given that the two lines are perpendicular. So these are your homework problems. Just practice these problems. Recall the formulas that we have learned in straight lines chapter from the beginning to find the slopes and to find the equations of the straight line. Formulas recall ಮಾಡಿಕೊಂಡು ಈ problems ಅನ್ನು workout ಮಾಡಲಿಕ್ಕೆ try ಮಾಡಿ. Then one thing you should remember, the important things are here to remember the formulas. ಮತ್ತೆ ನೀವು ಫಾರ್ಮುಲಾಸ್ ಅಲ್ಲಿರುವ ನೋಟೇಷನ್ಸ್ ಇದೆ ಅಲ್ವಾ, ಅವುಗಳ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ. ಈಗ ಎದ್ ವ್ಯಾಲ್ಯೂ ಬರೀಲಿಕ್ಕಿರ್ತದೆ, ಬಿದ್ ವ್ಯಾಲ್ಯೂ, ಎಮ್, ಥೀಟಾ, ಇವುಗಳ ವ್ಯಾಲ್ಯೂ ಯಾವುದ್ರದ್ದು ಯಾವ ಯಾವ ವ್ಯಾಲ್ಯೂ ಅಂತ ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡಿಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿ ಕೂಡ ಇಂಪಾರ್ಟೆಂಟ್. ಓಕೆ, ಈಗ ನಾವು ax plus by plus c equal to 0 equation of the line. ಅಲ್ಲಿ a ಅಂದ್ರೆ x ಇದು ಕೋಎಫಿಷಿಯಂಟ್, b ಅಂದ್ರೆ y ಇದು ಕೋಎಫಿಷಿಯಂಟ್, c ಅಂದ್ರೆ ಕಾನ್ಸ್ಟೆಂಟ್ ಟರ್ಮ್. ಸೊ ಕರೆಕ್ಟ್ ಆಗಿ ನೋಡಿಕೊಂಡು ನೀವು ಐಡೆಂಟಿಫೈ ಮಾಡಬೇಕು. x ಇದು ಕೋಎಫಿಷಿಯಂಟ್ a, y ಇದು ಕೋಎಫಿಷಿಯಂಟ್ b, ಕಾನ್ಸ್ಟೆಂಟ್ ಟರ್ಮ್ c ಅಂತ ತಕೊಳ್ಳಿಕ್ಕೆ ಈಕ್ವೇಶನ್ ಆಫ್ ದ ಲೈನ್ ಕೊಟ್ಟಿರುವಾಗ. ಸೊ ಅದನ್ನೆಲ್ಲ ನೋಡಿಕೊಂಡು ಐಡೆಂಟಿಫೈ ಮಾಡಿ ಕ್ಲಿಯರ್ ಆಗಿ ನಾವು ಡೇಟಾ ಸಬ್ಸ್ಟಿಟ್ಯೂಟ್ ಮಾಡಬೇಕು ಇನ್ ದ ರಿಕ್ವೈರ್ಡ್ ಫಾರ್ಮುಲಾ. So this is enough for today. Let us work out some more problems on this concept in the next class. Thank you.